ಹೇಳಿ. ರಾಜ್ಯದಲ್ಲಿ ಬಹುಚರ್ಚಿತವಾಗ್ತಿರೋದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಅಲ್ಲ, ಇದು ನೀವು ಪ್ರಶ್ನೆಯನ್ನು ನನ್ನ ಕೇಳ್ತಾ ಇದ್ದೀರಿ, ಎಲ್ಲರೂ ಕೇಳ್ತಾ ಇದ್ದಾರೆ, ಅದಕ್ಕೆ ಸ್ವಾಗತ ಮಾಡ್ತೀವಿ. ಇದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ. ಈ ಥರ ಬದಲಾವಣೆ ಆಗಬೇಕು ಅನ್ನತಕ್ಕಂಥದ್ದು ತೀರ್ಮಾನ ಹೈಕಮಾಂಡೇ ತಗೊಳುತ್ತೆ. ಅದಕ್ಕೆ ಹೈಕಮಾಂಡ್ಗೆ ತಾವು ಕೇಳಬೇಕು. ಈಗ ನನ್ನ ಹತ್ರ ಅದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ. ಏನು ಗೊಂದಲ ಇದೆ ರೀ? ಭಿನ್ನಾಭಿಪ್ರಾಯ ಏನು ಗೊಂದಲ? ಈಗ ನಿಮ್ಮ ಮನೆ ಮಿಕ್ಸಿ ತರಬೇಕಂದ್ರೆ ನಿಮ್ಮ ಹೆಂಡತಿ ಬೇಡ ಅಂತೇಳಿ ನೀವು ಬೇಕಂತೀರಿ, ಏನು ಗೊಂದಲ ಅದು? ಏನು ಜಾರಕಿಹೊಳಿ ಏನು ಒಂದು ಮಾತಾಡಿದಾರೆ ಹೇಳ್ರಿ, ಏನು ಮಾತಾಡಿದ್ದಾರೆ? ಅದಕ್ಕೆ ರೀ ನೀವು ಅದಕ್ಕೆ ಅದು ಯಾರು ಹೇಳಿದಾರ ಮಾತು? ಜಾರಕಿಹೊಳಿ ಸಾಹೇಬ್ರು ಹೇಳಿದಾರೆ. ನೀವು ಅವ್ರನ್ನ ಕೇಳ್ಬಿಟ್ರೆ ಮ್ಯಾಟ್ರ್ ಮುಗಿತ್ತಲ್ಲ. ಹೌದು ಹೌದು ಹೌದು, ನೀವು ಸರ್ಕಾರದಲ್ಲಿ ಮಿನಿಸ್ಟರ್ ಕರೆಕ್ಟ್. ಈಗ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತ ಶಿವಣ್ಣರ ಅದು ಸರ್ಕಾರದ್ದು ಅಲ್ಲ, ಅದು ಇಟ್ಸ್ ಪಾರ್ಟಿದು. ಪಾರ್ಟಿ ವಿಷಯದಲ್ಲಿ ಜಾರಕಿಹೊಳಿ ಸಾಹೇಬ್ರು ಮಾತನಾಡಿದ್ದಾರೆ, ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು. ಸೊ ನಮ್ಮೆಲ್ಲರ ಅಭಿಪ್ರಾಯ ಆಗೋದಲ್ಲ. ಸೊ ಅವ್ರನ್ನೇ ಕೇಳಿ, ಯಾಕಂದ್ರೆ ಇದು ವರ್ಕಿಂಗ್ ಪ್ರೆಸಿಡೆಂಟ್ ಆಲ್ಸೋ. ಅವ್ರು ಯಾವ ರೆಫರೆನ್ಸ್ ಯಾವ ಕಾಂಟೆಸ್ಟ್ನಲ್ಲಿ ಹೇಳಿದ್ರೆ ನನಗೆ ಕೇಳಿಲ್ಲ, ಗುರ್ತು ಕೂಡ ಇಲ್ಲ. ಸೊ ನಾನೇನು ಹೇಳೋಕೆ ಹೋಗೋದು, ಅದಕ್ಕೆ ತಪ್ಪರ್ಥ ಆಗೋದು, ಮತ್ತು ಇನ್ನೊಂದಕ್ಕೆ ಅದಕ್ಕೆ ಹೋಗಿ ಇನ್ನೊಂದು ಕೌಂಟ್ರ್ ಕೊಡೋದಾಗುತ್ತೆ. ಸೊ ಐ ಆಮ್ ಆಲ್ವೇಸ್ ಅವೇ ಫ್ರಮ್ ಸಚ್ ಥಿಂಗ್ಸ್. ಏನು ಅಲ್ರಿ, ಒಂದು ಈ ಥರದ್ದು ಆಗಿರ್ತಕ್ಕಂಥದ್ಗೆ ಅದಕ್ಕೆ ಯಾರೂ ಸಪೋರ್ಟ್ ಮಾಡಲ್ಲ. ಆಗಿದೆ, ಅದಕ್ಕೆ ಸರ್ಕಾರ ಆ್ಯಕ್ಟ್ ಮಾಡುತ್ತೆ. ಇದು ಕಾನೂನು ಸುವ್ಯವಸ್ಥೆ ಹೋಗ್ಬಿಟ್ಟಿದೆ ಅಂದ್ರೆ ಏನರ್ಥ? ಈ ಥರ ಪ್ರಶ್ನೆ ಕೇಳಿದ್ರೆ ಸರಿಯಲ್ಲ ರವಿ ಅವ್ರು. ಯಾಕೆ ನಾನು ನಿಮ್ಗೆ ಲೆಟ್ ಮಿ ಕಂಪ್ಲೀಟ್. ಸೊ ಮೈ ರಿಕ್ವೆಸ್ಟ್ ಟು ಯು ಇಸ್ ಯು ಕ್ಯಾನ್ ಆಸ್ಕ್ ಕ್ವಶನ್ಸ್. ಈ ಥರ 7 ಕೋಟಿ ಜನಸಂಖ್ಯೆಯಲ್ಲಿ ಈ ಥರ ಎಲ್ಲ ಸಾರ್ವಜನಿಕ ಜೀವನದಲ್ಲಿ ದಿನಕ್ಕಿಂತ ಹಾಗೆ ಆಗ್ತಿರ್ತವೆ. ಅದಕ್ಕೆ ಈ ಸಣ್ಣ ಕೇಸ್ ಆದ ತಕ್ಷಣ ಅಥವಾ ಈ ಯಾವುದೇ ಕೇಸ್ ಆದ ತಕ್ಷಣ ಕಾನೂನಿನ ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ಸರಿಯಿಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಕೇಸಲ್ಲ ಇದು, ಅದೇ ರೀ, ಐ ಆಮ್ ನಾಟ್ ಟಾಕಿಂಗ್ ಕೇಸಲ್ಲ. ಈ ಥರ ಕೇಸಲ್ಲ, ಸಣ್ಣ ಪುಟ್ಟ ಕೇಸು ಜೊತೆಗೆ ಈ ಕೇಸು ಆಗಿದೆ. ಸಣ್ಣ ಕೇಸ್ ಇದನ್ನು ನಾನು ಯಾವುದನ್ನ ಕೇಸನ್ನು ಸಮರ್ಥನೆ ಮಾಡ್ಕೊಳ್ತಿಲ್ಲ ಸರ್. ಈ ಥರ ಆದಾಗ ಗೌರ್ಮೆಂಟ್ ರಿಯಾಕ್ಟ್ ಮಾಡೇ ಮಾಡ್ತದೆ. BJP ಗೌರ್ಮೆಂಟ್ ಇರಲಿ, ಕಾಂಗ್ರೆಸ್ ಗೌರ್ಮೆಂಟ್ ರಿಯಾಕ್ಟ್ ಮಾಡ್ತದೆ. ಈ ಥರ ಇನ್ಸ್ಟೆನ್ಸ್ ಆಯ್ತು ಸರ್, ಐ ಡೋಂಟ್ ಡಿನೈ ಇಟ್ ಸರ್, ಐ ಆಮ್ ನಾಟ್ ಡಿಫೆಂಡಿಂಗ್ ಇಟ್. ನಾನು ಅದಕ್ಕೆ ಸಣ್ಣ ಕೇಸ್ ಅಂತ ಹೇಳಿಲ್ಲ. ಈ ಸಣ್ಣ ಪುಟ್ಟ ಕೇಸ್ ಕೂಡ ಆಗ್ತಿರ್ತವೆ. ನೀವೆಲ್ಲದಕ್ಕೂ ಕಾನೂನನ್ನು ಸುವ್ಯವಸ್ಥೆ ಅಂದ ತಕ್ಷಣ ಕಾನೂನು ಇದ್ದೇ ಇದೆ. ಎಲ್ಲ ಸರ್ಕಾರಗಳು ಕಾನೂನು ಇರ್ತದೆ. ಕ್ರೈಮ್ ಈಸ್ ಆಲ್ವೇಸ್ ಅ ಪಾರ್ಟ್. ಈವನ್ ಇನ್ ಅಮೇರಿಕಾ ಯು ಗೋ ದೇರ್ ಇಸ್ ಅ ಕ್ರೈಮ್. Even you come to London also there is a crime. So crime is a part of a society for which government is definitely going to react to it. ಇಲ್ಲ, ಆ ಥರ ಏನಿಲ್ಲ. ಐ ಡೋಂಟ್ ಅಗ್ರಿ ಟು ಇಟ್. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸಮಂಜಸವಾಗಿದೆ, ಬಟ್ ಇಂಪ್ಲಿಮೆಂಟಿಗೆ ಸರ್ಕಾರಕ್ಕೆ ನಾವು ಮಾಡ್ತಕ್ಕಂಥ ಪ್ರೋಗ್ರಾಮ್ಸ್ಗೆ ಆ ಥರದ್ದೇನು ಡಿಫ್ರೆನ್ಸ್ ಇಲ್ಲ. ಹೌದು, ನಾಳೆ ಸುರ್ಜೇವಾಲಾ ಸಾಹೇಬರು ಅಧ್ಯಕ್ಷರು ಬರ್ತಾ ಇದ್ದಾರೆ. ಒಂದು ನಮ್ಮ ಗಾಂಧಿ ಭಾರತ್ ಅಂತಕ್ಕಂಥ 21ನೇ ತಾರೀಕು ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿಯವರು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಈ ಕಡೆ ಭಾಗದ 4-5 ಜಿಲ್ಲೆಗಳಿಂದ ಎಲ್ಲ ಪ್ರಮುಖರನ್ನು ಕರೆಸಿ ಹೆಚ್ಚಿನ ಜನ ಸೇರಿಸಲಿಕ್ಕೆ ಆ ಕಾರ್ಯಕ್ರಮ ನಾಳೆ ಮೀಟಿಂಗ್ ಇದೆ, ಆಯೋಜನೆ ಮಾಡಿದ್ದೇವೆ. ಸರ್, ನೀವೇ ನನ್ನ SL ಕೇಳ್ತೇವೆ ಸರ್ ಪ್ರಶ್ನೆ. ನಾನು ಪ್ರತಿ ಸಲ ಬಂದರೂ ಅದನ್ನೇ ಕೇಳ್ತೀರಿ. SL ಹೇಳೋಣ ಸರ್, ಈ ಪವರ್ ಶೇರಿಂಗ್ ವಿಷಯ ಏನೇ ಇದ್ರೂ ಹೈಕಮಾಂಡ್ ತಗೊಳುತ್ತೆ. ನೀವು ಅದು ಬಿಟ್ಟು ಬೇರೆ ನನ್ನ ಕೇಳಿ ಸರ್. ನನ್ನ ಯಾಕೆ ನೀವು ಹಂಗೆ ಕೇಳ್ತೀರಂತ ಆಗೋದು. ಅಲ್ಲ ರೀ, ಈಗ ಯಾರು CM ಆಗಬೇಕು, ಯಾರು ಆಗಬಾರ್ದು ಅಂತಕ್ಕಂಥ ವಿಚಾರ. ಈಗ ದಲಿತ್ CM ಆಗಬೇಕು, ದಲಿತ್ CM ಆಗಬಾರ್ದು ಅಂತಕ್ಕಂಥ ಈ ವಿಚಾರಗಳು ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ದಯವಿಟ್ಟು ಈ ಉತ್ತರ ನನಗೆ ಕೇಳಕ್ಕೆ ಹೋಗಬೇಡಿ. ಇಟ್ಸ್ ಆಲ್ ಲೆಫ್ಟ್ ಟು ದ ಹೈಕಮಾಂಡ್. ಅಲ್ಲ, ಅಲ್ಲಿ ಒಳಗೆ ಯಾರಿಗೆ ಎತ್ತಿ ನಮ್ಮಲ್ಲಿ ಬಂದು ಹೇಳ್ತೀನಿ ನಿಮಗೆ. ಶಿವ ನೋಡಿ, ಇಲ್ಲೇ ಸಿಕ್ಸ್ಬೇಕು. ಗಂಟ್ಲೋಗಿದೆ ನಮ್ಗೆ ಕ್ಯೂಬಿಕ್ಸ್ ಅದು ಅಲ್ಲ ಮೀಟಿಂಗ್ ಸತೀಶ್ ಜಾರಕಿಹೊಳಿ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ.